ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ಈ ಸರ್ವಾಂಗೀಣ ವಿಕಾಸದಲ್ಲಿ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಒಂದು ಪ್ರದೇಶದಲ್ಲಿ ಹೈನುಗಾರಿಕೆ ಅತಿ ಹೆಚ್ಚು ಮಾಡ್ತಕ್ಕಂಥ ರೈತರಿದ್ದಾರೆ. ಅದರಲ್ಲಿ ಈ ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡಬೇಕಾಗಿರೋದು ಮೇವಿಗೆ. ಸೊ ಹಸಿರು ಮೇವು, ಈ ಹಸಿರು ಮೇವನ್ನು ಯಾವ ರೀತಿ ಬೆಳಿಬೇಕು ಮತ್ತು ಅದರಲ್ಲಿ ಯಾವ ರೀತಿ ವೆರೈಟಿಗಳಿದೆ, ಸೊ ಅದನ್ನು ಇಲ್ಲಿ ಒಂದು ಹುಲ್ಲೇನಹಳ್ಳಿ ಗ್ರಾಮದಲ್ಲಿ ಅನಂತ್ ಅಂತ ಒಬ್ಬರು ರೈತರು ಬೆಳೆದಿದ್ದಾರೆ. ಸೊ ಅವ್ರ ಬಗ್ಗೆ ಆ ಒಂದು ಮೇವಿನ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಅನಂತ ಅಂತ, ಹುಲ್ಲೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ನಾನು ವ್ಯವಸಾಯ ನನ್ನ ಮುಖ್ಯ ಕಸುಬು. ಜೊತೆಗೆ 2 ಹಸುಗಳು ಅಂದರೆ ಮಿಶ್ರ ತಳಿ ಹಸುಗಳು 2 ಸಾಕಿದ್ದೀನಿ, ಒಂದು ಎಮ್ಮೆ ಇದೆ. ಅದ್ರ ಜೊತೆಗೆ ನಾನು ಮೇವಿಗಾಗಿ ನೇಪಿಯಾರ ಮೊದಲು ನೇಪಿಯಾರು ಒಂದು ಬಿಳಿ ನೇಪಿಯಾರ್ ಇತ್ತು, ಅದು ಬಿಟ್ಟು ಮತ್ತೆ ಈಗ ನಾವು ಕೆಂಪು ನೇಪಿಯಾರ್ ಹಾಕಿದ್ವಿ. ಇದು ಈಗ ನಾವು ಇದನ್ನು ಉಜಿರೆ ಧರ್ಮಸ್ಥಳದವರ ಉಜಿರೆಯಿಂದ ತಂದು ಹಾಕಿರೋದು ಅವರ ಇದರಿಂದ. ಅದಾದಮೇಲೆ ಈಗ ನಮಗೆ ಬೈಫ್ನವರು ಬೈಫ್ ಬಜ್ರಾ ಅಂತ ಒಂದು ತಳಿನ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದು ನನಗೆ ವರ್ಷದಲ್ಲಿ ಒಂದು 3 ಸರಿ ಇಲ್ಲ 4 ಸರಿ ಬರುತ್ತೆ. ಬೇಸಿಗೆಯಲ್ಲಿ ಮಾತ್ರ ನೀರು ಕೇಳ್ತೇವೆ, ಒಂದು 15 ದಿವಸಕ್ಕೆ ಒಂದಾದ ನೀರು ಬಿಟ್ಟರೆ ಸಾಕು. ವರ್ಷದಲ್ಲಿ ಒಂದು 4 ಬೆಳೆ, 3 ರಿಂದ 4 ಬೆಳೆ ಸಿಗುತ್ತೆ. ನನಗೆ ಇದಕ್ಕೆ ಸದ್ಯದಲ್ಲಿ ನಾನು ದನಿ ಗೊಬ್ಬರ ಏನೂ ಆಗ್ತಿಲ್ಲ, ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಸಾರಿಗೆ ಒಂದು ಅರ್ಧ ಚೀಲ ಗೊಬ್ಬರ ಹಾಕಿದರೆ ಸಾಕು. ನನಗೊಂದು ಇದೊಂದು 4 ಕ್ವಿಂಟಲ್ ಇರ್ಬೋದು ಅಷ್ಟೇ. 4 ಕ್ವಿಂಟಲ್ ಇದೆ. 2 ಹಸುಗಳಿಗೆ ಕಂಪ್ಲೀಟ್ ಆಗುತ್ತೆ. 4 ಅದ್ರ ಜೊತೆಗೆ ನಮ್ಗೆ ಏನು ಅನುಕೂಲ ಇದೆ ಇದು ಅಂದರೆ, ನಾವು ಮುಸ್ಕಿನ ಜೋಳ ಬೆಳಿತೀವಿ, ಅದು ಇದಕ್ಕಿಂತ ಉತ್ತಮವಾದ ಬೆಳೆ ಒಪ್ಕೋತೀವಿ. ಆದರೆ ಅದು ಬೆಳೆ ಸುಳಿ ಬರುತ್ತೆ ನಮಗೆ. ಮಳೆಗಾಲದಲ್ಲಂತೂ ಕಂಪಲ್ಸರಿ ಹೋಗೇ ಬಿಡುತ್ತೆ. ಹಾಕಿದ್ದು ಒಂದು 15 ದಿವಸ ಅನ್ನೋದ್ರೊಳಗೆ ಸುಳಿ ಸ್ಟಾರ್ಟ್ ಆದರೆ ಮೇವೇ ಸಿಗೋಕ್ಕಲ್ಲ, ಕಂಪ್ಲೀಟ್ ಲಾಸ್. ಎಷ್ಟು ದಿನಕ್ಕೆ ಒಂದ್ಸರಿ ನೀರು ಬಿಡ್ತೀರಾ? ಒಂದು 15 ದಿವಸ ಆದ್ರೆ ಸಾಕು. ಮಳೆಗಾಲದಲ್ಲಿ ನೀರೇ ಬೇಡ. ಮಳೆಗಾಲದಲ್ಲಂತೂ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡ್ತಾ ಇಲ್ಲ. ಹಾಕಿದ ಎಷ್ಟು ದಿನಕ್ಕೆ ಬರ್ತದೆ ಇದು? ಹಾಕಿದ ಮೇಲೆ ನಮಗೆ ಹಾಕಿದಾಗ ಒಂದು 3 ತಿಂಗಳು ಬೇಕಾಗುತ್ತೆ ಸರಿಯಾಗಿ ಬರೋಕೆ. ಅಂದರೆ ಅಷ್ಟು ಜ್ವರ ಬಂದಕ್ಕಲ್ಲ, 2 ಕಡ್ಡಿ ಇರುತ್ತೆ. ಕಟ್ ಮಾಡಿದ ಮೇಲೆ ನಾವು ಇವತ್ತಿಗೆ ನೀರು ಬಿಟ್ಟಿದ್ನಲ್ಲ, ಇದಕ್ಕೆ ಇವತ್ತು ನಾನೇನಾದರೂ ಗೊಬ್ಬರ ಹಾಕಿದರೆ ಇನ್ನು 15 ದಿವಸ ಕಟ್ ಮಾಡ್ಬೋದು. ನೆರಳೇನಾದರೂ ಬೇಕಾಗುತ್ತಾ ಇದಕ್ಕೆ? ನೆರಳೇನು ಬೇಕಾಗಿಲ್ಲ, ತೋಟ ಬೇಕಾಗಿಲ್ಲ. ನಾವು ತೋಟ ಇರೋದಕ್ಕೆ ತೋಟಕ್ಕೆ ಹಾಕಿದ್ದೀವಿ. ಖಾಲಿ ಹೊಲಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ, ಫಸ್ಟ್ ಕ್ಲಾಸ್ ಬರುತ್ತೆ. ಅಂತೂ ನೀರಾವರಿ ಬೇಕೇ ಬೇಕು. ನೀರಾವರಿ ಬೇಕು, ಬೇಸಿಗೆಯಲ್ಲಿ ಉಳಿಸಬೇಕು, ಇಲ್ಲಾಂದರೆ ಗೆಡ್ಡೆ ಸಾಯ್ತಾ ಹೋಗುತ್ತೆ. ಸೊ ಹಾಲಿನ ಇಳುವರಿನಲ್ಲಿ ಏನಾದರೂ ಅಂತ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವೇನು ಮಾಮೂಲು ಮೇವು ಐತೆ ಅದು ಅದಕ್ಕಿಂತ ಒಂದು ಅರ್ಧ ಲೀಟ್ರು 1 ಲೀಟ್ರ್ ಜಾಸ್ತಿ ಆಗ್ಬೋದು ಅಷ್ಟೇ. ಅದಕ್ಕಿಂತ ಏನು ಜಾಸ್ತಿ ಆಗ್ತಲ್ಲ. ಅದು ಮುಸ್ಕಿನ ಜೋಳ ಆದರೆ ಅದ್ರಲ್ಲಿ ತೆನೆ ಬರುತ್ತಲ್ಲ, ಅದರಿಂದ ಅದು ಒಂದು 2 ಲೀಟ್ರ್ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ಅದು ನಮಗೆ ಕಂಟಿನ್ಯೂಸ್ ಕೊಡೋಕ್ಕಾಗಲ್ಲ. ಕೊಟ್ಟಕ್ಕೆ ಅಂದರೆ ಕೆಲವು ಸಾರಿ ಬೇರೆದೇ ಇಲ್ಲ, ಅದು ಹೋಗ್ಬಿಡುತ್ತೆ. ಇದು ನಮಗೆ ಮತ್ತೆ ಹಾಕಂಗಿಲ್ಲ, ಬಿತ್ತನೆ ಮಾಡೋಂಗಿಲ್ಲ. ಜೊತೆಗೆ 3 ತಿಂಗಳಿಗೆ ಒಂದು ಸಾರಿ ಆದರೂ ಬರುತ್ತೆ. ಚೆನ್ನಾಗಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 3 ತಿಂಗಳು ಒಂದು ಸಾರಿ ಕಂಟಿನ್ಯೂಸ್ ಇರುತ್ತೆ. ಯಾವುದೇ ಕಾರಣಕ್ಕೆ ನಾವು ಒಣಮೇವು ಉಪಯೋಗಿಸಂಗೆ ಇಲ್ಲ, ಆ ಟೈಪ್ ಹಾಕ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಅನಂತವ್ರೆ, ಇದನ್ನ ಯಾವ ರೀತಿ ಹಾಕೋದು ಅಂತ ಸ್ವಲ್ಪ ತೋರಿಸ್ಕೊಡ್ತೀರಾ? ಆಯಿತು, ನಾಟಿ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಅಲ್ಲಿ ಕಟ್ ಮಾಡ್ಕೊಂಡು ಕಡ್ಡಿ ಇರ್ತವೆ. ಇದು 3 ಗೆಣ್ಣಿಗೆ ಒಂದು ಬಿಟ್ಟು ಕಟ್ ಮಾಡಬೇಕು. ಒಂದು ಕಡ್ಡಿಲಿ 3 ಗೆಣ್ಣು ಈ ಟೈಪು. 3 ಗೆಣ್ಣಿಗೆ ಒಂದರಂತೆ ಕಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ತುದಿ ಬೇಡ, ತುದಿ ಇದು ಬೇಡ, ಇದು ಗೆಡ್ಡೆ ಮಾತ್ರ. 3 ಗೆಣ್ಣು ಬಿಟ್ಟು ಕಟ್ ಮಾಡಬೇಕು. ಎಲ್ಲನೂ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ನಾವು ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ. ಗೆದ್ದೆನ ಅಷ್ಟೊಂದು ಹೊಡೆಯಲ್ಲ, ಅದರಿಂದ ಹಂಗೆ ಹಾಕ್ಬೋದು. ಇಲ್ಲಿವರೆಗೂ ನೀವು ಇದನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅದನ್ನೆಲ್ಲ ತೋರಿಸಿದ್ದೀರಿ. ಸೊ ಈಗ ಇದನ್ನು ಹಾಕೋದಕ್ಕೆ ಯಾವ ರೀತಿ ಭೂಮಿನ ನಾವು ರೆಡಿ ಮಾಡ್ಕೋಬೇಕು ಮತ್ತು ಯಾವ ರೀತಿ ಹಾಕ್ಬೇಕು ಅಂತ ಸ್ವಲ್ಪ ತೋರಿಸ್ಕೊಡ್ತೀರಾ? ಆಯಿತು. ಭೂಮಿನ ಇದು ನಾನು ಒಂದು ಸಾರಿ ಜಟ್ಟಿ ನೀರು ಬಿಟ್ಬಿಟ್ಟು 2 ಉಕ್ಕಿ ಹೊಡೆದ್ರೆ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಸಾರಿ ಎಲ್ಬಿ ಹೊಡೆದು ಆಮೇಲೆ ಒಂದು ಸಾರಿ ಉಕ್ಕಿ ಹೊಡ್ಕೊಬಿಟ್ರೆ ಸಾಕು. 3 ಸಾರಿ, ಒಂದು ಸಾರಿ ಎಂಟೆಲ್ಲ ಹೋಗಂಗೆ ಮಾಡಿಬಿಟ್ಟು ಉಕ್ಕಿ ಹೊಡೆದ್ರೆ ಮತ್ತೆ ಎಲ್ಲ ಎಂಟೆಲ್ಲ ಹೋಗುತ್ತೆ. ಆಮೇಲೆ ಇದಕ್ಕೆ ನಮಗೆ 2.5 ಅಡಿ ಇಲ್ಲ 3 ಅಡಿ ಸಾಲಿದ್ರೆ ಚೆನ್ನಾಗಿರುತ್ತೆ. ಅಂದರೆ 2 ಕಡೆ ಸಾಲು ಹೊಡಿಬೇಕು, ಹಂಗಾದ್ರೆ ನಾವು ಉಕ್ಕಿ ಹೊಡಿಯೋಕ್ಕೆ ಸರಿ ಆಗುತ್ತೆ. ಇದು ಗೆಡ್ಡೆ ಇಷ್ಟೇ ಬರೋದಿಲ್ಲ, ಅಗಲ ಬರೋದ್ರಿಂದವ 3 ಅಡಿ ಸಾಲಾದರೆ 2 ಕಡೆ ಸಾಲಾದರೆ ನಾವು ಮತ್ತೆ ಆಗಲೂ ಬೇಸಾಯ ಮಾಡ್ತಾ ಇರ್ಬೋದು. ಹುಲ್ಲತ್ತದಂಗೆ ಮತ್ತೆ ನೆಲ ಲೂಸ್ ಆಗುತ್ತೆ. ಲೂಸಾಗಿ ಕಾಯೋದ್ರಿಂದವ ನೆಲ ಫಲವತ್ತು ಆಗುತ್ತೆ. ನಾವು ಜಾಸ್ತಿ ಗೊಬ್ಬರ ಹಾಕೋಕ್ಕಾಗದಿದ್ರೆ ಉಳಿದಲ್ಲೇ ಆಗಬಿಟ್ರು ಅದು ಬರುತ್ತೆ, ಯಾವ ಕಳೆನೂ ಬಿಡಲ್ಲ, ಅದು ಅಷ್ಟು ಕ್ಲೀನಾಗಿ ಬೆಳ್ಕೊಳತ್ತೆ. ಅಂದರೆ ಭೂಮಿ ಲೂಸ್ ಆಗದಲ್ಲೇ ಭೂಮಿ ಫಲವತ್ತೆ ಕಡಿಮೆ ಆಗುತ್ತೆ ಅನ್ನೋದಾದ್ರೆ 3 ಅಡಿ ಸಾಲ ಹೊಡೆದು 2 ಕಡೆ ಬಿಟ್ಕೊಂಡ್ರೆ ನಮಗೆ 2 ಕಡೆ ಉಕ್ಕಿ ಆಗುತ್ತೆ. ಆಗ ಹುಲ್ಲು ಹೊತ್ತಲ್ಲ ಭೂಮಿ ಮತ್ತು ಲೂಸ್ ಆಗುತ್ತೆ.
ಆಗ ನಮಗೆ ಒಟ್ಟು ಸಾಲಿಂದ ಸಾಲಿಗೆ 3 ಅಡಿ ಸಾಲ ಬಿಟ್ರೆ ಹಂಗಾರೆ ಚೆನ್ನಾಗಿರ್ತದೆ. ಗಿಡದಿಂದ ಒಂದಕ್ಕೆ ಅದಕ್ಕೂ 3 ಅಡಿ ನಾವು ಒಂದು ಸೈಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದೇ ಸೈಡ್ ಉಕ್ಕಿ ಆಗುತ್ತೆ. ಇನ್ನೊಂದು ಸೈಡ್ ಉಕ್ಕಿ ಹೊಡೆಯೋದ್ರಿಂದ ಇದು ಗೆಡ್ಡೆ ದಪ್ಪ ಬರೋದ್ರಿಂದ ಅಗಲಾಗಿ ಅಲ್ಲಿ ಗೆಡ್ಡೆ ದಪ್ಪ ಆಯ್ತಲ್ಲ ಅಷ್ಟಾಗೋದ್ರಿಂದ ನಾವೇನು ಮಾಡಬೇಕು 3 ಅಡಿ 3 ಅಡಿ ಬಿಟ್ಟರೆ ನಮಗೆ ಉತ್ತಮ. ಆಮೇಲೆ ಚೆನ್ನಾಗಿರುತ್ತೆ, ಲೂಸ್ ಬರುತ್ತೆ. ಇಲ್ಲಾಂದರೆ ಉಕ್ಕಿ ಹೊಡೆದೇ ಇದ್ರೆ ಗೆಡ್ಡೆ ಸಾಯ್ತಾ ಹೋಗುತ್ತೆ. ಅದು ಉಕ್ಕಿ ಕೀಳ್ನೆಲ್ಲ ಬೇರೆ ಅಂದರೆ ಬೇರೆ ಮೇಗೆ 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 ಮೇಗತ್ತ ಬಂದು ಆಮೇಲೆ ಅದು ಬರೀ ಒದ್ರೆ ಕಿತ್ಕೊಂಗಾಗುತ್ತೆ ಗೆಡ್ಡೆ. ಅದು ಯಾವ ರೀತಿ ಹಾಕೋದು ಸ್ವಲ್ಪ ಅದನ್ನು ತೋರಿಸ್ತೀವಿ. ಹಾಂ, ಇದು ಸಾಲಿಂದ ಸಾಲಿಗೆ 3 ಅಡಿ, ಅದನ್ನು 2 ಗೆಣ್ಣನ್ನು ಒಳಗಡೆ ಹೋಗ್ಸೋದು. 2 ಗೆಣ್ಣು ಒಳಗಡೆ, 1 ಗೆಣ್ಣು ಮೇಲಿರಬೇಕು. ಈ ಗೆಣ್ಣಲ್ಲಿ ಕಣ್ಣು ಹೊಡೆದು ಬರುತ್ತೆ. ಮತ್ತು ಇದು ಅಷ್ಟೇ, ಮತ್ತು ಇಲ್ಲಿಂದ ಇಲ್ಲಿಗೆ 3 ಅಡಿ. ಗುಣಿಯಿಂದ ಗುಣಿಗೆ 3 ಅಡಿ, ಈ ಸಾಲಿಂದ ಸಾಲಿಗೂ 3 ಅಡಿ, ಮತ್ತು ಇಲ್ಲಿಂದ ಇಲ್ಲಿಗೆ ಇದ್ರ ನೇರಕ್ಕೆ ಮತ್ತು 3 ಅಡಿಗೊಂದು. ಇದಕ್ಕೆ ಈ ನಾಟಿ ಮಾಡತಕ್ಕಂಥ ಕ್ರಮದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಏನಾದ್ರು ಇದೆಯಾ? ಈಗ ನಾವು ಮಾಡಿರೋ ಪ್ರಕಾರ ಯಾವುದು ಮುನ್ನೆಚ್ಚರಿಕೆ ನಾವು ಬೇರೆ ತಳಿಗಳನ್ನು ಮಾಡ್ತೀವಲ್ಲ ಅದೆಲ್ಲ ಏನು ಕಾಣಿಸ್ತಿಲ್ಲ ಸರ್. ಕಬ್ಬಿಗೆ ಹೋದಷ್ಟು ತೊಂದರೆನೂ ಇದು ಕೊಡ್ತಾ ಇಲ್ಲ. ಅದು ಯಾವುದೇ ಈ ಗೆದ್ಲೆ ಪದ್ಲೆ ಹೊಡೆಯೋದು ಅದು ಯಾವುದೂ ಇಲ್ಲ. ಹಾಕಿದ್ದ ಸಸಿಗಳು ಅಷ್ಟು ಕ್ಲೀನ್ ಆಗುತ್ತವೆ. ಬೇಸಿಗೆಯಲ್ಲಿ ಹಾಕಿದ್ರಿಂದ ನಾನು ಸ್ವಲ್ಪ ಇಲ್ಲಿ ಇದು ಬಂದೈತೆ, ನೀರಿನ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗದಲ್ಲೇ ಅದು ಸ್ವಲ್ಪ ಒಣಗಿ ಹುಟ್ಟೋದು ಸ್ವಲ್ಪ ಕಡಿಮೆ ಆಯ್ತು ಕಣ್ಣು ಹೊಡಿಯೋದು. ಮಳೆಗಾಲದಲ್ಲಿ ಸರಿಯಾದ ಟೈಮಲ್ಲಿ ಮಳೆಗಾಲದಲ್ಲಿ ಮಾಡಿದರೆ ಯಾವುದೇ ಕಾರಣಕ್ಕೆ ಯಾವ ತೊಂದರೆನೂ ಇಲ್ಲ, ಅಷ್ಟು ಕ್ಲೀನ್ ಆಗುತ್ತದೆ. ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳೊಳಗೆ ಯಾವಾಗಲಾರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅದು ಕ್ಲೀನಾಗಿ ಹಚ್ಕೊಳುತ್ತೆ, ಯಾವುದೇ ಟ್ರೀಟ್ಮೆಂಟ್ ಬೇಡ, ಏನೂ ಬೇಡ. ಅನಂತವ್ರು ಇದಕ್ಕೆ ಗೊಬ್ಬರ ಏನು ಬಳಸಬೇಕು ಅಂತ ಹೇಳ್ತೀರಾ? ಈಗ ನಮ್ಮ ಪ್ರಕಾರ ಎಲ್ಲ ಬೆಳೆಗಳಿಗೆ ದನಿ ಗೊಬ್ಬರ ಉತ್ತಮ. ಆದರೆ ಈಗ ಅಷ್ಟೊಂದು ಗೊಬ್ಬರ ನಾವು ಸ್ಟಾಕ್ ಮಾಡೋಕ್ಕಾಗದೇ ಇದರಿಂದ ನನಗೆ ಒಂದು ಸಾರಿ ಕಟಾವು ಮಾಡಿದಾಗ ಅರ್ಧ ಚೀಲ ಗೊಬ್ಬರ ಹಾಕಿದರೆ ಸಾಕು. ಅದು ಅರ್ಧ ಚೀಲ ಹಾಕಿದ 15 ದಿವಸಕ್ಕೆ ನಾನು ಕಟಾವು ಮಾಡ್ಬೋದು, ಆ ಮಟ್ಟಕ್ಕೆ ಬರುತ್ತೆ. ಅಷ್ಟು ಸಾಕು. ಒಂದು ಸಾರಿ ಕಟ್ ಮಾಡಿ ಅರ್ಧ ಚೀಲ ಹಾಕಿದರೆ ಇನ್ನು ಆಚೆಗೆ ಮತ್ತೆ ಕಟ್ ಮಾಡೋರಿಗೆ ಏನು ಬೇಕಾಗಿಲ್ಲ. ಮತ್ತೆ ಕಟ್ ಮಾಡಿದಾಗ ಮತ್ತೆ ಅರ್ಧ ಚೀಲ ಹಾಕಿದರೆ ಉತ್ತಮ. ಹಾಕಲೇಬೇಕು. ಹಾಕದಿದ್ರೆ ಅದು ಯಾಕೆಂದರೆ ವರ್ಷಕ್ಕೆ 4 ಬ್ಯಾಚ್ ಬರುತ್ತೆ ನಮಗೆ ಕಟ್ ಮಾಡೋಕೆಂದರೆ ಭೂಮಿಲಿ ಏನು ಉಳಿದ್ರಲ್ಲ. ಗೊಬ್ಬರ ಹಾಕ್ತಲೇ ಬೆಳೆಯೋಕೆ ಆಗೋದು ಇಲ್ಲ, ಹಂಗಾಗೈತಿ. ದನಿ ಗೊಬ್ಬರ ಇದ್ರೆ ದನಿ ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಗೊಬ್ಬರ ಬೇಡ ಬೇಕಾರೆ ದನಿ ಗೊಬ್ಬರ ವರ್ಷಕ್ಕೆ 1 ಟ್ಯಾಕ್ಟ್ರ್ ಹೊಡ್ಕೊಂಡ್ರೆ ಬೇಕಾರೆ, 1 ಟ್ಯಾಕ್ಟ್ರ್ ಬೇಕಾದ್ರೆ ಒಂದು ಅರ್ಧ ಟ್ಯಾಕ್ಟರ್ ಹಾಕಿದರೆ ಈ ಗೊಬ್ಬರ ಬೇಡ, ಬೇಕಾದ್ರೆ ಅಷ್ಟೇ ಸಾಕಾಗುತ್ತೆ. ಸೊ ಇದು ನೀವು ಇದನ್ನ ನಾಟಿ ಮಾಡಿದ ನಂತರ ಸೊ 2.5 ತಿಂಗಳಿಗೆ ನೀವೇನು ಮಾಡ್ತೀರಾ, ಕಟ್ ಮಾಡ್ತೀರಾ. ಅದನ್ನ ಎಷ್ಟು ವರ್ಷ ತನಕ ಇಟ್ಕೋಬಹುದು? ಈಗ ಒಳ್ಳೆ ಇಳುವರಿ, ಅದು ಒಳ್ಳೆ ಕ್ವಾಲಿಟಿ ಬರ್ತೈತೆ, ಒಳ್ಳೆ ಪೌಷ್ಟಿಕಾಂಶ ಇರೋ ಇದು ಬೇಕು, ಮೇವು ಬೇಕು ಅಂದರೆ ನಮಗೆ ಒಂದು 4 ವರ್ಷ ಇಟ್ಬೋದು. ಅದು ಏನು ಉಳುಮೆ ಮಾಡಿದ್ರಿ, ಉಳುಮೆ ಮಾಡಿದ್ರೆ ಬಿಟ್ಟರೆ 3 ವರ್ಷ 2 ವರ್ಷ 3 ವರ್ಷದಲ್ಲಿ ಅದು ಗೆಡ್ಡೆ ಹೋಗ್ಬಿಡುತ್ತೆ, ಬರೀ ಮೇಲೆ ಬಂದ್ಬಿಡುತ್ತೆ. ಪ್ರತಿದಿನನೂ ಕಟ್ ಮಾಡಿದಾಗ ಪ್ರತಿದಿನ ಕಟ್ ಮಾಡ್ಬೋದು. ಕಟ್ ಮಾಡಿದಾಗ ಒಂದೊಂದ್ಸಾರಿ ಬೇಸಾಯ ಮಾಡಿದ್ರೆ ಬೇರೆ ಹರಿಯೋದ್ರಿಂದ ಕೆಳಗಡೆ ಬೇರೆ ಬಿಡುತ್ತೆ, ಮೇಗಡೆ ಬೇರೆ ಹೋಗ್ಬಿಡುತ್ತೆ. 4 ವರ್ಷ ತನಕ ಇಟ್ಕೋಬಹುದು. ಒಳ್ಳೆ ಇಳುವರಿ ಕೊಡುತ್ತೆ, ಒಳ್ಳೆ ಇದು ಬರ್ತಾ ಇರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಮೇಲೆ ಬೇರೆ ಬಂದ್ಬಿಡುತ್ತೆ. ಬೇರೆ ಬಂದು ಅದು ಏನು ಎಳೆಯೋಕ್ಕಾಗಲ್ವಲ್ಲ, ಉಕ್ಕಿ ಬೇಸಾಯ ಮಾಡಿದವ್ರೆ ಅದೇ ಮಾಡ್ತೀವಿ. ಹಿಂಗೆಲ್ಲ ನಾಟಿ ಮಾಡಿದ್ರೆ ಉಕ್ಕೆ ಹೊಡೆಯೋ ರೀತಿನೂ ಸಹಿತ ಮಾಡ್ಕೋಬೇಕು. ಹಂಗಾದ್ರೆ ನನ್ನ ಪ್ರಕಾರ ಸರಿ. ಯಾಕೆಂದರೆ ಅದು ಬೇರು ಬಿಡೋಕ್ಕೆ ಮತ್ತು ಅದಕ್ಕೆ ಭೂಮಿ ಕಾಯೋದ್ರಿಂದ ಒಂದು ಸ್ವಲ್ಪ ದಷ್ಟಪುಷ್ಟವಾಗಿ ಬರೋಕ್ಕೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಕೆಲವು ಕಡೆ ಬೇಸಾಯ ಮಾಡ್ದಲೇ ಬಿಟ್ಟು ಅಲ್ಲೂ ಬದಿಗೆ ಹಾಕೊಂಡಿದ್ದೀನಿ ಅಂತ. ಅಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿದ್ದು ಇದನ್ನು ಬದಿನೇಲಿ ಹಾಕಿದ್ದೀನಿ. ಅದೈತೆ, ಅದು ಎಲ್ಲಿ ನೀರು ಬೀಳ್ತಾ ಇಲ್ಲ, ಬೇರೆ ಮೇಕ್ ಮನಿತ ಅಲ್ಲಿ ಹಿಂಗೆ ಒದ್ರೆ ಬಿದ್ದೋತೈತೆ. 2 ವರ್ಷಕ್ಕೆ ಉಳುಮೆ ಮಾಡತ್ತವ ಮತ್ತು ಚೆನ್ನಾಗಿ ನೀರು ಬೀಳತ್ತವ ಗಟ್ಟಿಯಾಗಿ ಹಿಡ್ದೈತಿ. ಹಂಗಾಗಿ ಅದಕ್ಕೆ ನಾನು ಉಳುಮೆ ಮಾಡಿದರೆ ಉತ್ತಮ. ಇದಕ್ಕೆ ಈ ಒಂದು 4 ಕುಂಟೆನಲ್ಲಿ ನೀವೇನು 2 ಹಸುಗಳಿಗೆ ಬೆಳ್ಕೊಳ್ಳೋದಕ್ಕೆ ಹಸಿರು ಮೇವನ್ನ ಎಷ್ಟು ಖರ್ಚು ಬೀಳ್ತದೆ? ಈಗ ನನಗೆ ಅದು ಖರ್ಚು ಅಂದರೆ ನಾನು ಈ ಬಿತ್ತನೆನ ನಮ್ಮೂರೇ ಬೆಳೆದ್ರಿಂದ ಇಲ್ಲಿ ಅವ್ರ ಹತ್ರನೇ ಅವರು ನಮಗೆ ಫ್ರೀಯಾಗಿ ಕೊಟ್ಟವ್ರೆ. ಅದರದ್ದೇನು ನನಗೆ ಖರ್ಚಿಲ್ಲ. ನಾನು ಖರ್ಚು ಮಾಡ್ತಾ ಇರೋದು ಎಷ್ಟು ಅದಕ್ಕೆ ಅಂದರೆ ಅರ್ಧ ಮೂಟೆ ಅಂದರೆ ಒಂದು ಸಾರಿ 3 ಬ್ಯಾಚ್ ಬತ್ತು ಅಂದರೆ 1.5 ಮೂಟೆ ಗೊಬ್ಬರ ಅಷ್ಟೇ. 500 ಒಂದು 250 750 ರೂಪಾಯಿ ಖರ್ಚಾಗುತ್ತೆ ಗೊಬ್ಬರ ಹಾಕೋದು. ಇನ್ನು ನನ್ನ ಕೆಲಸ ಅದು ಬಿಡಿ, ಅದು ನಾನು ಮಾಡ್ಬೇಕಾದ್ರೆ ಕೆಲಸ ನಾನು ಮಾಡ್ತೀನಿ. ಅದೇನು ನಾವು ಕೂಲಿ ಅಂತ ಲೆಕ್ಕ ಹಾಕೊಂಡು ಮಾಡ್ತಾಯಿಲ್ಲ. ಅಷ್ಟು ಬಿಟ್ಟರೆ ಅಷ್ಟು ಹಾಕಿದರೆ ನನಗೆ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಅವಕ್ಕೆ ಖರ್ಚು ಮಾಡೋ ಅಂಥ ಒಂದು 6-7 ಸಾವಿರ ರೂಪಾಯಿ ದುಡ್ಡು ಅಂತ ಉಳಿಯುತ್ತೆ. ಅಷ್ಟಂತೂ ನನಗೆ ಉಳಿಯುತ್ತೆ. ಅವಕ್ಕೆ ಹಾಕ್ಬೇಕಾದ್ರೆ ಮೇವಲ್ಲಿ 6-7 ಸಾವಿರ ಅಂತ ಉಳಿಯುತ್ತೆ. 2 ಹಸುಗಳಿದೆ. 2 ಹಸುಗಳಲ್ಲಿ ನನಗೆ ಅವು 2 ಒಂದೇ ಸರಿ ಕರ ಹಾಕಿದರೆ, ಅಕಸ್ಮಾತ್ ಬೇರೆ ಕರ ಹಾಕಿದ್ರು ಒಂದು ತಿಂಗಳಿಗೆ 1,000 ರೂಪಾಯಿ ಒಂದು ವಾರಕ್ಕೆ ಸಿಗ್ತಾಯಿತ್ತು. ಒಂದು ವಾರಕ್ಕೆ 1,000 ರೂಪಾಯಿ ಮೇಲೆ ಸಿಗುತ್ತೆ.
ಕಂಟಿನ್ಯೂ ಅಲ್ಲಿಗೆ 4,000 ನಾವು ಬೂಸಕ್ಕೆ ಅಂತ ಒಂದೂವರೆ ಸಾವಿರ ಖರ್ಚು ಮಾಡ್ತೀವಿ. ಇನ್ನು 500 ರೂಪಾಯಿ ಇದರದ್ದು ಎಲ್ಲ ಉಳ್ಕೊಳುತ್ತೆ ನಮಗೆ. ಹಸಿರು ಮೇವು ಹಾಕೋದ್ರಿಂದ ಒಂದು ಚೀಲ ಕಡಿಮೆ ಮಾಡ್ಬೋದು, 500 ರೂಪಾಯಿಂದ ಕಡಿಮೆ ಮಾಡ್ಬೋದು. ಹಸಿರು ಮೇವು ಇದೆ, ಹಂಗಾಗಿ ಒಂದು ಚೀಲ ಬೂಸ ಕಡಿಮೆ ಮಾಡ್ಬೋದು. ಹಂಗಾಗಿ ನಮಗೆ ಅಲ್ಲಿ ಒಂದು ತಿಂಗಳಿಗೆ 500 ರೂಪಾಯಿ ಅಲ್ಲಿ ಉಳಿಯುತ್ತೆ. ಅಲ್ಲಿಗೆ ಒಂದು 4,000, ಒಂದು ತಿಂಗಳಿಗೆ 4,000 ಅಂದರೆ 2,000 ರೂಪಾಯಿ ಹೋದ್ರೆ ಇನ್ನು 2,000 ರೂಪಾಯಿ ಅಂತ ಉಳಿತಾ ಇರುತ್ತೆ, ಕಂಟಿನ್ಯೂಸ್ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಸಹಿತ ಹಸು ಸಾಕಿರೋರು ಹಸಿ ಮೇವನ್ನ ಬೆಳ್ಕೊಂಡ್ರೆ ತುಂಬ ಉತ್ತಮನೇ. ಅದ್ರ ಜೊತೆಗೆ ಒಣಮೇವನ್ನ ಅಷ್ಟೊಂದು ಒದಗಿಸೋಕ್ಕಾಗಲ್ಲ. ಹಸುಗಳು ಮತ್ತು ಹಸಿರು ಮೇವನ್ನ ತಿಂದರೆ ಬೇಗ ಈಟಿಗೆ ಬರ್ತವೆ, ಬೇಗ ಗಬ್ಬ ಚೆನ್ನಾಗಿರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಯಾಕೆಂದ್ರೆ ನಮಗೆ ಹೆಂಗ್ ಗೊತ್ತಾಗ್ತೈತೆ ಅಂದರೆ ಒಂದು ಸಾರಿ ಮಳೆ ಆಯ್ತು ಜಾಸ್ತಿ, ಆ ವರ್ಷ ಎಲ್ಲ ಫುಲ್ಲು ಬದ್ನಿಲೆಲ್ಲ ಹಸಿರು ಮೇವೆ ಇತ್ತು. ಆಗ ನಮ್ಮ ಹಸುಗಳು ಲೇಟ್ ಆಗ್ತಿದ್ದ ಹಸುಗಳು ಕರೆಕ್ಟಾಗಿ 5 ತಿಂಗಳು ಈಟಿ ಬಂದು, ಇಲ್ಲಾಂದರೆ ಒಂದು ವರ್ಷ ಕಾದ್ಬಿಟ್ಟಿದ್ದೀನಿ. ಹಂಗಾಗಿ ಹಸಿರು ಮೇವು ತುಂಬ ಉಪಯೋಗ. ಅದರಲ್ಲಿ ಇವಂತೂ ತುಂಬ ಚೆನ್ನಾಗಿದೆ ಬಿಡಿ. ಯಾವುದೇಳಿ ಮತ್ತೆ ಬಿತ್ತನೆ ಮಾಡೋಂಗಿಲ್ಲ ನಮಗೆ. ಯಾವಾಗೂ ನಾವು ಮತ್ತೆ ಉಳ್ಬೇಕು, ಮತ್ತೆ ಬಿತ್ತನೆ ಮಾಡಬೇಕು. ಇದೇನಿಲ್ಲ, 2 ಸಾರಿ ಬಿತ್ತನೆ 2 ಗೆರೆ, ಒಂದು ಸಾರಿ ಈ ಕಡೆ 2 ಗೆರೆ, ಈ ಕಡೆ 2 ಗೆರೆ ಬರುತ್ತೆ ಅಷ್ಟೇ. ಅಷ್ಟು ಹೊಡೆದ್ರೆ ಉಳುಮೆ ಸಾಕು. ಇದನ್ನು ನಾನು ಜಾಸ್ತಿ ಸಾಯಂಕಾಲ ಟೈಮ್ ಹಾಕೋದು. ಡೇ ಮಾತ್ರ ಸ್ವಲ್ಪ ಕಡಿಮೆನೆ, ಅದು ಮಳೆಗಾಲದಲ್ಲಿ ಮಾತ್ರ ಡೇ ಹಾಕ್ತೀನಿ. ಸಾಯಂಕಾಲ ಟೈಮ್ ಮಾತ್ರ ಕಟ್ ಮಾಡಿ ಈ ಟೈಪ್ ಕಟ್ ಮಾಡಿ, ನಾವು ಮಿಷಿನ್ ಏನಿಲ್ಲ ಸದ್ಯಕ್ಕೆ ಮಚ್ಚು ಇಲ್ಲಾಂದರೆ ಕುಡ್ಲು ಅಷ್ಟರಲ್ಲಿ ಕಟ್ ಮಾಡಿ ಅದ್ರ ಗೊಂತಿಗೆ ತುಂಬ್ತೀವಿ. ಗೊಂತಿಗೆ ತುಂಬಿರೆ ಅದು ತಿನ್ಕೊಳುತ್ತೆ ಬೆಳಗ್ಗೆ ನೈಟು. ಕಟ್ ಮಾಡಿ ಹಾಕೋದ್ರಿಂದ ಕಡಿಮೆ ಗುಡ್ಡಾಗುತ್ತೆ, ತಿಂದಾಕತ್ತೆ, ವೇಸ್ಟ್ ಆಗೋದಿಲ್ಲ, ಕಡಿಮೆ ವೇಸ್ಟ್ ಆಗುತ್ತೆ, ಎಲ್ಲನೂ ಮೇವು ತಿನ್ನುತ್ತೆ. ಕಟ್ ಮಾಡಿ ಹಾಕಿದ್ರೆ ಉತ್ತಮ. ಅದ್ರ ಜೊತೆಗೆ ಜಾಸ್ತಿ ಬಲಸ್ತಲೆ ಹಾಕಿದರೆ ಉತ್ತಮ. ಜಾಸ್ತಿ ಬಲ್ತ್ರೆ ಕಡ್ಡಿನ ಬಿಡುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ತಿನ್ನುತ್ತೆ ಅಂತ ನಾವು ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಅನಂತವರು, ಈಗ ನೀವು ಬೆಳೆದಿರ್ತಕ್ಕಂಥ ಈ ಒಂದು ಹೊಸ ತಳಿ ಏನಿದೆ, ಇವನ್ನ ಬೇರೆ ರೈತರುಗಳು ಕೇಳಿದ್ರೆ ನೀವು ಕೊಡ್ತೀರಾ? ಆಯ್ತು ಸರ್, ಯಾರು ಬಂದರೂ ನಾವು ಕೊಡ್ತೀವಿ. ಆದರೆ ನಾನು ಈಗ ಬೆಳೆದ್ರೆ ಅದು ಗುಜರಿಯಿಂದ ತಂದು ಹಾಕಿರೋದೈತಲ್ಲ, ಅದು ಎಷ್ಟು ಬೇಕಷ್ಟು ಸಿಗ್ತಾ ಇದೆ. ಅದನ್ನು ಈಗ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ. ಆದರೆ ನಮಗೆ ಬೈಫ್ ಬಾಜ್ರಾ ಈಗ ತಾನೇ ಕೊಟ್ಟಿರೋದು, ಅದು ನಮ್ದು ಇನ್ನೂ ಬಿತ್ತನೆ ನಮಗೆ ಸ್ಟಾರ್ಟ್ ಆಗ್ತಾ ಇದೆ. ಅದಾದಮೇಲೆ ಬೇಕಾದ್ರೆ ನೀವು ಯಾರು ಬೇಕು ಒಳ್ಳೆ ರೈತರು ಕೊಡಿ ಅಂದರೆ ನಾವು ಕೊಡ್ತೀವಿ. ನಮಗೇನು ಅದಕ್ಕೇನು ಕಾಸ್ಟ್ ಅಂತ ಕೊಡಬೇಡಿ, ಫ್ರೀಯಾಗಿ ಕೊಡ್ತೀವಿ ನಮ್ಮ ರೈತರು. ಇಲ್ಲಿವರೆಗೆ ಅನಂತವರು ನಮಗೆ ಈ ನೇಪಿಯರ್ ಈ ಮೇವನ್ನು ಯಾವ ರೀತಿ ಬೆಳಿಬೇಕು, ಮತ್ತು ಅದನ್ನು ಯಾವ ರೀತಿ ದನಗೆ ಹಾಕಬೇಕು, ಹಸುಗೆ ಹಾಕಬೇಕು, ಮತ್ತು ಬೈಫ್ ಬಾಜ್ರಾವನ್ನು ಅಂದ್ಬಿಟ್ಟು ಅದನ್ನು ಹೊಸದಾಗಿ ಬೆಳೆದಿದ್ದೀರಾ. ಸೊ ಅದನ್ನು ಯಾವ ರೀತಿ ಬೆಳೆದಿದ್ದೀರಾ ಅದನ್ನೆಲ್ಲ ನಮಗೆ ಸಂಪೂರ್ಣವಾಗಿ ಮಾಹಿತಿನ ನೀಡಿದ್ದೀರಾ. ಅದಕ್ಕೆ ನಮ್ಮ ಡಿಜಿಟಲ್ ಗ್ರೀನ್ ಮತ್ತು ಬರ್ಡ್ ಕೆ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ.